ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತ್ವ ಮಲ್ಲಪ್ಪ ಜೋತವರು. ಇವತ್ತೊಂದಿಷ್ಟು ಇಂಟರ್ನ್ಯಾಷನಲ್ ಹಮಾಸ್ ಗೊತ್ತಾಯ್ತು ಯಾರು ಅಂತೇಳಿ ಭಾಷೆ ಮಂದಿ ಪಾಪ ಗೊತ್ತಾಗಲಿಕ್ಕಿಲ್ಲ. ಇದೊಂದು ಇಸ್ರೇಲ್ದ ಗಾಜಾ ಪಟ್ಟಿಯಲ್ಲಿರುತ್ತಿರುವಂಥ ಜನ ಹಮಾಸ್. ಇವರು ಇಸ್ರೇಲಿಗಳ ಕಡು ವಿರೋಧಿಗಳು. ಪ್ಯಾಲೆಸ್ತೀನ್ ದೇಶವನ್ನು ಕಟ್ಟಬೇಕಂತ ಪ್ರಯತ್ನ ಮಾಡ್ತಾಯಿದ್ದವರು. ಕಳೆದ 1948ರಿಂದ ಯುದ್ಧ ನಡೀತಾನೆ ಇದೆ, ಹೋರಾಟ ನಡೀತಾನೆ ಇದೆ. ಇವತ್ತಿಗೂ ಸಹಿತ ಪ್ಯಾಲೆಸ್ತೀನ್ ಸ್ವತಂತ್ರ ದೇಶ ಆಗಿ ನಿಲ್ತಾ ಇಲ್ಲ, ಸ್ಟ್ಯಾಂಡ್ ಆಗ್ತಾಯಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಯಾಕಂದರೆ ಇಸ್ರೇಲ್ ಇವತ್ತು ಇದ್ದಿದ್ದೇನೆ ಪ್ಯಾಲೆಸ್ತೀನಿಯರ ಜಾಗದಲ್ಲಿ. ಆದರೆ ನಂದು ಅಂಥೇಳಿ ಮೈಟ್ ಈಸ್ ರೈಟ್, ಯಾರಿಗೆ ಬಡಿಗೈತಿ ಜಿಸ್ಕಾ ಲಾಟಿ ಉಸ್ಕಾ ಬೈಸ್ ಅಂದಂಗೆ ಆಗಿ ಹೋಗ್ಬಿಟ್ಟದು. ಇವತ್ತೇನು ಇಸ್ರೇಲ್ ಆಕ್ರಮಿಸ್ಕೊಳ್ತದನೋ ಅದೆಲ್ಲ ಹೆಚ್ಚುಗಳು ಒಂದು ಕಾಲಕ್ಕೆ ಪ್ಯಾಲೆಸ್ತೀನಿಗಳದ್ದು, ಜೊತೆಗೆ ಒಂದಿಷ್ಟು ಅಲ್ಲಿ ಇಲ್ಲಿ ಭಾಗ ಜೀವಗಳದ್ದು, ಅಲ್ಲಿ ಧರ್ಮ ಕೇಂದ್ರ ಒಂದಿತ್ತು ಅಂತ ಕಾಣ್ತದೆ. ಇತಿಹಾಸ ಪುಟಗಳನ್ನು ಹೋಗಿ ನೋಡಿದಾಗ ವಿಶೇಷವಾಗಿ ಪ್ಯಾಲೆಸ್ತೀನಿಯರ ಜಾಗದಲ್ಲಿ ಇವತ್ತು ಇಸ್ರೇಲ್ಗಳು ಕುಳಿತಿದ್ದಾರೆ. ಹೀಗಾಗಿ ಆ ಪ್ಯಾಲೆಸ್ತೀನಿಗಳು ಈ ಇಸ್ರೇಲಿಗಳು ಹೊರಹಾಗಬೇಕಂತ ನಿರಂತರ ಹೋರಾಟ ಮಾಡ್ತಾ ಬಂದಿದ್ದಾರೆ. ಕೊನೆಗೂ ಅಸಾಧ್ಯ ಅನ್ನೋದು ಇವತ್ತು ಆಗಿ ಹೋಗ್ಬಿಟ್ಟದ. ಗಾಜಾ ಪಟ್ಟಿ ಒಂದು ಬಿಟ್ಟುಕೊಟ್ಟಿದ್ದಾರೆ ಕೆಳಗಿನ ಭಾಗವನ್ನು. ಆ ಗಾಜಾ ಪಟ್ಟಿಯಲ್ಲಿ ಇದ್ದುಕೊಂಡು ಏನೋ ಆಗಿತ್ತು. ಯಾಸರ್ ಅರಾಫತ್ ಈ ಹೆಸರು ನೆನಪಿಡ್ಬೇಕಾಗ್ತದೆ. ಪ್ಯಾಲೆಸ್ತೀನಿಗಳು ಯಾಸರ್ ಅರಾಫತ್ ಅವ್ರ ಪಾಪ ಶಾಂತಿಯ ನೆಲೆಗಟ್ಟೆ ಒಂದಿಷ್ಟು